ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ, ಬಾಳ್ಗೆ ವೇದಾದ್ರಿಯಂ. ಆತ್ಮೀಯ ಯೋಗ ಬಂಧುಗಳೇ, ಸರ್ವಶಕ್ತನಾದ ದೈವ ಹಾಗೂ ದೈವಿಕ ತಂದೆ ತತ್ವಜ್ಞಾನಿ ಗುರು ವೇದಾದ್ರಿ ಮಹರ್ಷಿಯವರನ್ನ ವಂದಿಸಿ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವದ ಕೃಪೆ ನಮ್ಮೊಂದಿಗೆ ಸದಾ ಇರಲಿ ಎಂದು ಹಾರೈಸುತ್ತಾ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಆತ್ಮ ಸಂಗಮದ ಈ ಸಂಜೆಯ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮ ಬಂಧುಗಳನ್ನ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಆತ್ಮೀಯರೇ, ಈ ದಿನದ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸ್ಕೈ ಪ್ರಾಧ್ಯಾಪಕರಾದಂತಹ ವೆಂಕಟರಾಮನ್ ಸರ್ ಅವರು ಇರುತ್ತಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವರ ಬಗ್ಗೆ ಒಂದು ಕಿರು ಪರಿಚಯವನ್ನ ನೀಡಲು ಇಚ್ಛಿಸುತ್ತೇನೆ. ಇವರು MA ಪದವೀಧರರಾಗಿದ್ದಾರೆ ಮತ್ತು ಸ್ಟೆನೋಗ್ರಫಿ ಮುಗಿಸಿರುತ್ತಾರೆ ಮತ್ತು ಇವರು ITI ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಯಲ್ ನಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿಯನ್ನ ಹೊಂದಿರುತ್ತಾರೆ ಮತ್ತು 2016ರಲ್ಲಿ ನಮ್ಮ ಸ್ಕೈ ಯೋಗ ಶಿಕ್ಷಣಕ್ಕೆ ಸೇರಿಕೊಂಡಿದ್ದು, ನಮ್ಮ ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅಡ್ವಾನ್ಸ್ ಡಿಪ್ಲೊಮೊ ಮುಗಿಸಿರುತ್ತಾರೆ. ಇವರು ಬೆಂಗಳೂರು ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ರಾಮಮೂರ್ತಿ ನಗರದಲ್ಲಿ ಕಳೆದ 4 ವರ್ಷಗಳಿಂದ ಈ ಆಧ್ಯಾತ್ಮಿಕ ಸೇವೆಯನ್ನ ಜನರಿಗೆ ನೀಡುತ್ತಿದ್ದಾರೆ. ಇವರನ್ನ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಈ ದಿನದ ಚಿಂತನಾ ವಿಷಯವಾದ ವರ್ಮಕಲೆ ಮತ್ತು ವೇದಾದ್ರಿಯಂ ವಿಷಯದ ಬಗ್ಗೆ ಚಿಂತನೆಯನ್ನ ನಡೆಸಿಕೊಡುವಂತೆ ಕೇಳಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿ ಮೇಡಮ್. ಸರ್, ಸ್ಟಾರ್ಟ್ ಮಾಡಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಗುರು ವೇದಾದ್ರಿ ಮಹರ್ಷಿಯವರಿಗೆ ವಂದಿಸುತ್ತಾ, ಹೆತ್ತ ತಂದೆ ತಾಯಿಯವರಿಗೆ ವಂದಿಸುತ್ತಾ, ನನ್ನ ಎಲ್ಲ ಬೋಧಕ ಗುರುಗಳಿಗೆ ವಂದಿಸುತ್ತಾ, ಈ ಆತ್ಮ ಸಂಗಮದ ಆದರ್ಶ ದಂಪತಿಗಳು ಹಾಗೂ ರೂವಾರಿಗಳು ಆದ WCSC ಕರ್ನಾಟಕ ಝೋನ್ ಪ್ರೆಸಿಡೆಂಟ್ ಡಾಕ್ಟರ್ ಧನಪತಿ ಸಾರ್ ಮತ್ತು ಸ್ಮಾರ್ಟ್ ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ವಿಜಯ ಧನಪತಿ ಮೇಡಮ್ ಅವರಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮವನ್ನು ಎಡೆಬಿಡದೆ ನಡೆಸುತ್ತಿರುವ ಶ್ರೀಮತಿ ಪಲ್ಲವಿ, ಸುಗಂಧಿನಿ ಮತ್ತು ಅವರ ಮಿಕ್ಕ ಎಲ್ಲ ತಂಡದವರಿಗೂ ಹಾಗೂ ಕಚೇರಿ IT ಸಿಬ್ಬಂದಿ ವರ್ಗದವರಿಗೂ ವಂದಿಸುತ್ತಾ, ಜೂಮ್ ಮತ್ತು ಯೂಟ್ಯೂಬ್ ಮೂಲಕ ಈ ಕಾರ್ಯಕ್ರಮವನ್ನು ಭಾಗಿಯಾಗಿರುವ ಎಲ್ಲ ಯೋಗ ಬಾಂಧವರಿಗೆ ನಮಿಸುತ್ತಾ, ನನಗೆ ಸಹಕಾರ ನೀಡಿದ ನನ್ನ ಎಲ್ಲ ಕುಟುಂಬದವರಿಗೂ ಹಾಗೂ ನನ್ನನ್ನು ಪ್ರೋತ್ಸಾಹಿಸುತ್ತಿರುವ ಅಕ್ಷಯನಗರದ ಶ್ರೀಮತಿ ಕಿರಣೇಶ್ವರಿ ಮೇಡಮ್ ರವರಿಗೂ ನಮಿಸುತ್ತಾ, ಇಂದಿನ ನನ್ನ ಕಿರು ಚಿಂತನೆ ವರ್ಮಕಲೆ ಮತ್ತು ವೇದಾದ್ರಿಯಂ ಎಂಬುದನ್ನು ಆರಂಭಿಸುತ್ತಿದ್ದೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯರೇ, ವರ್ಮಕಲೆ ಇದರ ಬಗ್ಗೆ ಹೇಳುವ ಮುಂಚೆ ಒಂದು ಶ್ಲೋಕವನ್ನು ಹೇಳ್ತಾ ಇದ್ದೀನಿ. ನಚ ವಿದ್ಯಾ ಸಮೋ ಬಂಧು, ನಚ ವ್ಯಾಧಿ ಸಮೋ ರಿಪುಹು, ನಚ ಅಪತ್ಯ ಸಮೋ ಸ್ನೇಹಿ, ನಚ ಧರ್ಮೋ ದಯಾಪರಃ. ಅರ್ಥ ಹೀಗಿದೆ: ವಿದ್ಯೆಗೆ ಸಮಾನವಾದ ಬಂಧುವಿಲ್ಲ, ರೋಗಕ್ಕೆ ಸಮಾನವಾದ ವೈರಿ ಇಲ್ಲ, ಮಗನಿಗೆ ಸಮಾನನಾದ ಸ್ನೇಹಿತನಿಲ್ಲ, ದಯೆಗಿಂತಲೂ ಶ್ರೇಷ್ಠವಾದ ಧರ್ಮವಿಲ್ಲ. ಆತ್ಮೀಯರೇ, ಆದ್ದರಿಂದ ಈ ಸಂಜೆ ಒಂದು ಹೊಸ ವಿದ್ಯೆಯ ಬಗ್ಗೆ ಚಿಂತನೆ ನಡೆಸೋಣವೇ? ಈ ವಿದ್ಯೆಯ ಬಗ್ಗೆ ಗೊತ್ತಿಲ್ಲದೆಯೇ ನಾವೆಲ್ಲ ವೇದಾದ್ರಿ ಮಹರ್ಷಿಯ ಕೃಪೆಯಿಂದ ಈಗಾಗಲೇ ಲಾಭವನ್ನು ಪಡೆಯುತ್ತಿದ್ದೇವೆ ಹಾಗೂ ರೋಗದಿಂದಲೂ ರಕ್ಷಣೆಯನ್ನು ಪಡೆಯುತ್ತಿದ್ದೇವೆ. ಅದೇ ವರ್ಮಕಲೆ. ಇದನ್ನು ತಮಿಳು ಭಾಷೆಯಲ್ಲಿ ವರ್ಮಕ್ಕಲೈ ಎಂದು, ಮಲಯಾಳಂ ಮತ್ತು ಸಂಸ್ಕೃತದಲ್ಲಿ ಮರ್ಮವಿದ್ಯಾ ಎಂದು, ತೆಲುಗುನಲ್ಲಿ ಮರ್ಮವಿದ್ಯಾ ಕಳ ಎಂದು ಕರೆಯುತ್ತಾರೆ. ಹಾಗಾಗಿ ಮೊದಲು ವರ್ಮ ಎಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಶಕ್ತಿ ಕ್ಷೇತ್ರವಾಗಿ ಒಂದು ಜಾಗದಲ್ಲಿದ್ದು ಕ್ರಿಯೆ ನಡೆಸುವ ಜಾಗವೇ ವರ್ಮ ಎಂದು ಹೇಳುತ್ತಾರೆ. ಅಂತಹ ಕಲೆಗೆ ವರ್ಮಕಲೆ ಎನ್ನುತ್ತಾರೆ. ತಮಿಳುನಾಡಿನ ಪ್ರಸಿದ್ಧ ಕಲೆಗಳಲ್ಲಿ ಒಂದು ವರ್ಮಶಾಲೆ, ವರ್ಮಕಲೆ. ಈ ಕಲೆಯ ಕಾಲಮಾನವೆಂದರೆ ಮಾನವ ಜನಾಂಗ ಆರಂಭವಾದ ಕಾಲ ಎನ್ನಬಹುದು. ಸಿದ್ಧ ಪುರುಷರಿಂದ ರೂಪಿತವಾದದ್ದೇ ಈ ವರ್ಮಕಲೆ. ಈ ಕಲೆಯ ಮೂಲಕ ಇತರೆಯಿಂದ ರಕ್ಷಿಸಿಕೊಳ್ಳಲು ಬೇಕಾದ ಮಾರ್ಗಗಳನ್ನು ಅಗಸ್ತ್ಯರ್, ಬೋಗರ್, ತೊರೆಯರ್ ಎಂಬ ಮುಂತಾದ ಸಿದ್ಧರು ವಿವರಿಸಿದ್ದಾರೆ. ಆಯುಧವಿರುವ ಶತ್ರುವಿನಿಂದ ಆಯುಧವಿಲ್ಲದೆ ಕೇವಲ ಕೈಗಳಿಂದಲೇ ತಮ್ಮನ್ನು ಸಿದ್ಧರುಗಳು ರಚಿಸಿ ಬೆಳೆಸಿದ ವಿದ್ಯೆಯೇ ವರ್ಮಕಲೆ. ವರ್ಮಕಂ ಚಿಕಿತ್ಸೆಯು ತನ್ನದೇ ಆದ ಸಮಗ್ರ ಚಿಕಿತ್ಸೆಯಾಗಿದ್ದು, ದೇಹ, ಮನಸ್ಸು ಮತ್ತು ಚೈತನ್ಯವನ್ನು ನಿಭಾಯಿಸುತ್ತದೆ. ದೇಹ, ಪ್ರಾಣ ಮತ್ತು ಮನಸ್ಸಿನ ನಡುವಿನ ಆಧಾರವಾಗಿರುವ ಸಂಪರ್ಕಗಳನ್ನು ವರ್ಮಂ ತಜ್ಞರು ಅರ್ಥ ಮಾಡಿಕೊಳ್ಳುತ್ತಾರೆ. ಆತ್ಮೀಯರೇ, ಇನ್ನು ವೇದಾದ್ರಿಯಂ ಬಗ್ಗೆ ನಮಗೆಲ್ಲ ಈಗಾಗಲೇ ಪರಿಚಯವೂ ಇದೆ.
ಮತ್ತು ಕರೋನಾ ಅಲೆಯ ಪ್ರಭಾವದಿಂದ ನಮಗೂ ಈಗ ಆಸಕ್ತಿ ತೋರುತ್ತಿರುವ ಇತರೆ ಆತ್ಮ ಬಂಧುಗಳಿಗೂ ಈ ಆತ್ಮ ಸಂಘ ಮೂಲಕ ನಿತ್ಯವೂ ಒಬ್ಬೊಬ್ಬ ಪ್ರಾಧ್ಯಾಪಕರು ಒಂದೊಂದು ವಿಷಯದ ಬಗ್ಗೆ ಮಹರ್ಷಿಯವರು ನೀಡಿದ ಪಾಠಗಳ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ವಿಧ ವಿಧವಾದ ಗ್ರಂಥಗಳಿಂದ ಆಯ್ದು ಔತಣ ನೀಡುತ್ತಿದ್ದಾರೆಂದರೆ ಅದು ಅತಿಶಯೋಕ್ತಿ ಆಗಲಾರದೆಂದು ಭಾವಿಸುತ್ತೇನೆ. ನಮಗೆಲ್ಲ ತಿಳಿದ ಹಾಗೆ ತತ್ವಜ್ಞಾನಿ ವೇದಾದ್ರಿ ಮಹರ್ಷಿಯವರು 1911ರಲ್ಲಿ ಜನಿಸಿ 2006ರಲ್ಲಿ ಸ್ವರ್ಗಸ್ಥರಾದರು. ಈ 95 ವರ್ಷದ ಜೀವಿತ ಕಾಲದಲ್ಲಿ ಸುಮಾರು 40 ವರ್ಷಗಳು ಶ್ರಮವಹಿಸಿ ಪರಿಶೋಧನೆ ಮಾಡಿ ಅವರ ಸ್ವಂತ ಅನುಭವ ಮತ್ತು ತಪೋಶಕ್ತಿಯಿಂದ ತಿಳಿದ ಎಷ್ಟೋ ವಿಷಯಗಳಾದ ಸರಳೀಕೃತ ದೇಹಾಭ್ಯಾಸ, ಸರಳೀಕೃತ ಕುಂಡಲಿನಿ ಯೋಗ, ಕಾಯಕಲ್ಪ ಮತ್ತು ಅಂತರಂಗ ಪರಿಶೋಧನೆಗಳನ್ನು ಒಳಗೊಂಡ ಮನೋವಿಕಾಸ ಕಲೆ ಅಂದರೆ ಮನಸ್ಸಮೃದ್ಧಿ ಕಲೆ ನಮಗೆಲ್ಲ ನೀಡಿದ್ದಾರೆ. ಇದನ್ನೇ ವೇದಾದ್ರಿಯಮೆಂದು ಕರೆಯಲಾಗುತ್ತದೆ. ಆಡು ಮುಟ್ಟದ ಸೊಪ್ಪು ಇಲ್ಲ ಎಂಬ ಗಾದೆಯಂತೆ ವೇದಾದ್ರಿ ಮಹರ್ಷಿಯು ನೀಡದ ಜ್ಞಾನವಿಲ್ಲ ಎಂದರೆ ತಪ್ಪಾಗಲಾರದು. ಉದಾಹರಣೆಗೆ ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ದಾಸರು, ಋಷಿ ಮುನಿ, ಸಾಧು ಸಂತರುಗಳ ಜ್ಞಾನ, ವಿಜ್ಞಾನ, ಸಾಮಾಜಿಕ ಅರಿವು ಹೀಗೆ ಯಾವ ವಿಷಯಗಳನ್ನು ನಾವು ಪರಿಶೀಲಿಸಿದರೂ ಅದನ್ನು ವೇದಾದ್ರಿ ಮಹರ್ಷಿಯವರ ವೇದಾದ್ರಿಯಂನಲ್ಲಿ ನಾವು ಕಾಣಬಹುದು. ಆಗಲೇ ತಿಳಿಸಿದ ಅದೆಷ್ಟೋ ಗ್ರಂಥಗಳ ಸಾರವೇ ನಾನು ನನ್ನ ಜೀವನದಲ್ಲಿ ಯಾರೊಬ್ಬರ ದೇಹಕ್ಕಾಗಲಿ ಮನಸ್ಸಿಗಾಗಲಿ ನೋವನ್ನು ಕೊಡುವುದಿಲ್ಲ, ನೋವಿನಲ್ಲಿರುವವರಿಗೆ ನನ್ನಿಂದಾದ ಸಹಾಯವನ್ನು ಮಾಡುತ್ತೇನೆ ಎಂಬ ವೇದಾದ್ರಿ ಮಹರ್ಷಿಯವರ 2 ನೀತಿ ಸಂಸ್ಕೃತಿ ನಾವು ಕಾಣಿದ್ದೇವೆ. ಹೀಗೆ ವೇದಾದ್ರಿ ಮಹರ್ಷಿಯವರು ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜ್ಞಾನವು ನಮಗೆ ನೀಡಿದ ಹಾಗೆಯೇ ಇಂದಿನ ಚಿಂತನಾ ವಿಷಯವಾದ ವರ್ಮ ಕಲೆ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಅವರ ವೇದಾದ್ರಿಯಂನಲ್ಲಿ ಅಲ್ಲಲ್ಲಿ ಸೇರಿಸಿ ನಮಗೆ ಅರಿವಿಲ್ಲದೆಯೇ ಅದರ ಪ್ರಯೋಜನವನ್ನು ನಾವು ಈಗಾಗಲೇ ಅನುಭವಿಸುವ ಹಾಗೆ ಮಾಡಿದ್ದಾರೆ. ಮುಂದೆ ಇದರ ಬಗ್ಗೆ ಚಿಂತನೆ ಮಾಡೋಣ. ಇವಾಗ ವರ್ಮ ಕಲೆಯ ಬಗ್ಗೆ ಮತ್ತಷ್ಟು ವಿಷಯಗಳು ತಿಳಿಯೋಣ. ಭಾರತ ದೇಶದಲ್ಲಿ ಜೀವಿಸಿದ ಸಿದ್ಧಪುರುಷರುಗಳಿಂದ ಕಂಡುಹಿಡಿಯಲ್ಪಟ್ಟ ವೈದ್ಯ ಪದ್ಧತಿಯೇ ವರ್ಮಕಲೆ ಎಂದಾಗುತ್ತದೆ. ವರ್ಮ ಎಂದರೆ ನರಗಳು, ಮೂಳೆಗಳು, ಸ್ನಾಯುಗಳು, ಬೆಸುಗೆಗಳು, ಸಂಧಿಗಳು ಸೇರುವ ಜಾಗಗಳಾಗುತ್ತವೆ. ವರ್ಮಕಲೆ ಎಂಬುದು ಜೀವ ಉಳಿಸುವ ಕಲೆ. ಈ ಕಲೆ ನಂತರ ಕಾಲದಲ್ಲಿ ಯುದ್ಧ ಕಲೆಯಾಗಿಯೂ ಬದಲಾಯಿತು. ಸಿದ್ಧರುಗಳು ದೀರ್ಘಕಾಲ ಸಂಶೋಧನೆ ನಡೆಸಿದ್ದಾರೆ. ಶತ್ರುಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳುವುದರ ಜೊತೆಗೆ ಪ್ರಾಣವನ್ನು ಬೆಳೆಸುವ ಕಲೆಯಾಗಿಯೂ ಇದನ್ನು ಸಿದ್ಧರು ಕಂಡಿದ್ದಾರೆ. ಅಗಸ್ತ್ಯರು, ಭೋಗರ್, ತೊರೆಯ, ತಿರುಮಲ ಅಂತಹ ಮುಂತಾದ ಸಿದ್ಧರು ವರ್ಮಕಲೆಯ ಬಗ್ಗೆ ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ. ಒಳ್ಳೆಯ ಗುಣವುಳ್ಳವರು ಮಾತ್ರ ಈ ವರ್ಮಕಲೆಯ ಜ್ಞಾನಿಗಳಾಗಲು ಸಾಧ್ಯ. ಈ ವರ್ಮಕಲೆಯನ್ನು ಅಭ್ಯಾಸ ಮಾಡುವವರಿಗೆ ಪ್ರಾಣಾಯಾಮವು ಮನಸ್ಸಮೃದ್ಧಿ ಕಲೆ ಅಭ್ಯಾಸದೊಂದಿಗೆ ಅಂತರಂಗ ಧ್ಯಾನವು ಸಹವರ್ತಿಯಾಗಿರುತ್ತದೆ. ವರ್ಮಕಲೆಯ ಮಹತ್ವ ಏನೆಂಬುದರ ಬಗ್ಗೆ ಈಗ ತಿಳಿಯೋಣ. ತಮಿಳು ಭಾಷೆಯಲ್ಲಿ ನರಂಬು ಎಂಬ ಪದ ಕೇಳಿದಿವಿ. ನರ ಪ್ಲಸ್ ಅಂಬು, ಆದರೆ ಅಂಬು ಎಂಬುದಕ್ಕೆ ಅರ್ಥ ಬಾಣ ಎಂದಾಗುತ್ತದೆ. ಅಂದರೆ ನರಗಳನ್ನು ಉತ್ತೇಜಿಸಿ ರೋಗವನ್ನು ನೀಗಿಸುವ ಕಲೆಯೇ ವರ್ಮಕಲೆಯಾಗಿದೆ ಎಂದು ವೇದಾದ್ರಿ ಮಹರ್ಷಿಯವರ ಅಭಿಪ್ರಾಯ. ಸಾಧಾರಣ ವಿಪತ್ತಿನಿಂದ ಪ್ರಜ್ಞೆ ಕಳೆದುಕೊಂಡು ಒಬ್ಬರು ಸಾಯುವ ಸ್ಥಿತಿಯಲ್ಲಿದ್ದರೆ ವರ್ಮಕಲೆಯ ಆಧಾರದಿಂದ ಆ ಸ್ಥಿತಿಯಿಂದ ಜ್ಞಾನ ಬರುವಂತೆ, ಪ್ರಾಣ ಉಳಿಯುವಂತೆ ಮಾಡಬಹುದು. ಆಗಲೇ ತಿಳಿದ ಹಾಗೆ ವರ್ಮಕಲೆಯು ಯುದ್ಧ ಕೌಶಲ್ಯ ಕಲೆಗಳಲ್ಲಿ ಒಂದಾಗಿದೆ. ಕಾಲ ಕಳೆದಂತೆ ಏಷ್ಯಾ ಖಂಡದಲ್ಲೆಲ್ಲ ಈ ಕಲೆ ಹರಡಿತು. ಆಯಾ ದೇಶದ ಸನ್ನಿವೇಶಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ರಚನೆಗಳನ್ನು ಪಡೆದು ಕರಾಟೆ, ಕುಂಫು, ಆಕ್ಯುಪ್ರೆಷರ್ ಎಂದು ಹಲವು ಹೊಸ ಹೊಸ ರೂಪಗಳಲ್ಲಿ ಪುನಃ ತಮಿಳುನಾಡಿಗೆ ಬಂದಿದೆ. ಈ ಕಲೆಗೆ ಕೆಲವು ಕಾರಣ ಹೆಸರುಗಳು ಇವೆ. ಅವು ಯಾವುದೆಂದರೆ, ವರ್ಮವು ಶಕ್ತಿ ಕಿರಿಯ ಚಲನೆಯೊಂದಿಗೆ ಇರುವುದರಿಂದ ಕಾಲವೆಂದು, ಉಸಿರಾಟದ ಹಾದಿಯಲ್ಲಿರುವುದರಿಂದ ಶ್ವಾಸವೆಂದು, ಇಡ, ಪಿಂಗಳ, ಅಗ್ನಿನಾಡಿ ಎಂಬ ವಿಷಯಗಳನ್ನು ಒಳಗೊಂಡಿರುವುದರಿಂದ ಪ್ರಾಣ ಎಂದು, ಮೆದುಳಿಗೆ ಸಂಬಂಧಿಸಿದ ನರಮಂಡಲಗಳನ್ನು ಒಳಗೊಂಡಿರುವುದರಿಂದ ಸ್ಥಿರವೆಂದು, ಕುದುರೆಯಂತೆ ಅತ್ಯಂತ ವೇಗವಾಗಿ ಸುತ್ತುವಂತಹದಾಗಿರುವುದರಿಂದ ಪುರವಿ ಅಂದರೆ ಕುದುರೆ ಎಂದು, ಮಿದುಳಿಗೆ ಸಂಬಂಧಿಸುವುದರಿಂದ ಶಿವ ಎಂದು, ಮೂಲ ಗಾಳಿ ಪ್ರಾಣಶಕ್ತಿ ಸೇರಿಸುವ ವಸ್ತು, ಒಂದೊಂದು ಉಸಿರಾಟದಲ್ಲೂ ತನ್ನನ್ನು ನೂತನವಾಗಿಸಿಕೊಳ್ಳುವುದರಿಂದ ವಾಸಿ ಅಂದರೆ ಉಸಿರು ಎಂದು ಈ ವರ್ಮಕ್ಕೆ ಕಾರಣ ಹೆಸರುಗಳಿವೆ. ಇನ್ನು ಕೆಲವು ಹೆಸರುಗಳು ಹೀಗಿವೆ. ವರ್ಮ ಭಾಗಗಳು ಅಡಗಿ ಇರುವುದಾಗಿ ಇದರ ಮತ್ತೊಂದು ಹೆಸರು ಅಡಗಿದ ಎಂದು, ಸೂಕ್ಷ್ಮವಾದ ಭಾಗ ಎಂಬುದರಿಂದ ಸೂಕ್ಷ್ಮ ಎಂದು, ಯೋಜನೆ ರೂಪಿಸಿ ಮರ್ಮಸ್ಥಳಗಳಿಗೆ ಏಟು ಕೊಡುವುದರಿಂದ ಅಸಹನೆ ಎಂದು, ರಕ್ಷಣೆ ಕೊಡುವುದರಿಂದ ಏಮಂ ಎಂದು, ಮೂಳೆ ಮುರಿಯುವುದರಿಂದ ಮುರಿಯುವ ಎಂದು,
ಒಡೆದು ಹೋಗುವುದರಿಂದ ಒಡೆಯುವ ಎಂದು ಹೇಳಲ್ಪಟ್ಟಿದೆ. ಆತ್ಮೀಯರೇ, ಮಾನವನ ಶರೀರದಲ್ಲಿ ಒಟ್ಟು 72,000 ನರಗಳಿವೆ ಎಂದು ನಮಗೆಲ್ಲ ತಿಳಿದಿದೆ. ಇದರಲ್ಲಿ 108 ವರ್ಮಗಳಿವೆ ಎನ್ನುತ್ತಾರೆ. ಕೆಲವು ವರ್ಮಗಳು ಇಂತಿವೆ: ಪಡುವರ್ಮ, ತೊಡುವರ್ಮ, ತಟ್ಟುವರ್ಮ, ನೊಕ್ಕುವರ್ಮ, ತದುವರ್ಮ, ನಕ್ಕುವರ್ಮ ಇತ್ಯಾದಿ. ಇವುಗಳಲ್ಲಿ ಮುಖ್ಯವಾದ ಪಡುವರ್ಮ, ತೊಡುವರ್ಮ, ತಟ್ಟುವರ್ಮ ಮತ್ತು ನೊಕ್ಕುವರ್ಮದ ಬಗ್ಗೆ ಇಲ್ಲಿ ಚಿಂತನೆ ನಡೆಸೋಣವೇ. ಮೊದಲನೆಯದಾಗಿ ಪಡುವರ್ಮ. ಇದು ಅತ್ಯಂತ ಅಪಾಯಕಾರಿ ವರ್ಮವಾಗಿದೆ. ದೇಹದಲ್ಲಿ 12 ಪಡುವರ್ಮಗಳಿವೆ. ಈ 12 ಪಡುವರ್ಮಗಳು ಮುಖ್ಯವಾದ 12 ನಾಡಿಗಳ ಜೊತೆ ಬೆರೆತು ಕಾರ್ಯನಡೆಸುತ್ತದೆ. ಒಂದು ಪಡುವರ್ಮಕ್ಕೆ 8 ತೊಡುವರ್ಮಗಳು ಸೇರಿ ಇರುತ್ತವೆ. ಇದು ಮುಖ್ಯವಾದ ಬಿಂದು ಅಥವಾ ಪಾಯಿಂಟ್ ಎಂದು ಹೇಳಲ್ಪಡುತ್ತದೆ. ಅಲ್ಲಿ ಹೊಡೆಯುವುದರಿಂದ ತೊಂದರೆಗೊಳಗಾಗಬಹುದು ಎನ್ನುತ್ತಾರೆ. ಇದು 5 ಇಂದ್ರಿಯಗಳ ಕೆಲಸವನ್ನು ಮೆದುಳಿನ ಜೊತೆಗೆ ಸೇರಿಸುತ್ತದೆ. ಎರಡನೇದಾಗಿ ತೊಡುವರ್ಮ. ಕೈ ಬೆರಳುಗಳಿಂದ ವರ್ಮ ಬಿಂದುಗಳನ್ನು ಅಂದರೆ ಪಾಯಿಂಟ್ ಅನ್ನು ಮುಟ್ಟಿ ಉತ್ತೇಜಿಸುವುದೇ ತೊಡುವರ್ಮ. ಇದರ ಬಾಧೆ ಹಲವು ದಿನಗಳು, ಹಲವು ತಿಂಗಳುಗಳು, ಹಲವು ವರ್ಷಗಳವರೆಗೂ ಗುಣವಾಗದೇ ಇರುವುದು ಉಂಟು. ದೀರ್ಘಕಾಲದ ರೋಗಗಳು ಉಂಟಾಗಿ ಬಿಡುತ್ತವೆ. ಸ್ಪರ್ಶಿಸುವ ಮತ್ತು ಹೊಡೆಯುವ ಮೂಲಕ ತೊಂದರೆಗೊಳಗಾಗಬಹುದು. ಆದರೆ ಇದು ಪಡುವರ್ಮದಂತೆ ತುಂಬಾ ಅಪಾಯಕಾರಿ ಅಲ್ಲ ಎನ್ನುತ್ತಾರೆ. ಇದರಲ್ಲಿ ಕಾಲು ಮಾತ್ರೆ, ಅರ್ಧ ಮಾತ್ರೆ ಈ ರೀತಿ ಪ್ರಮಾಣವಿದೆ. ಮೂರನೆಯದಾಗಿ ತಟ್ಟುವರ್ಮ. ನಾವು ಹೊಡೆಯುವ ಭಾಗದಲ್ಲಿ ಯಾವುದೇ ನೋವನ್ನು ಸೃಷ್ಟಿಸದೆ ಶತ್ರುಗಳನ್ನು ಕೇವಲ ಒಂದು ಬೆರಳಿನಿಂದ ತುಂಬಾ ಲಘುವಾಗಿ ಹೊಡೆಯುವುದು ಮತ್ತು ಶತ್ರುಗಳ ಮೇಲೆ ಪರಿಣಾಮ ಬೀರುವ ಕಲೆ ತಟ್ಟುವರ್ಮ ಎನ್ನುತ್ತಾರೆ. ಉದಾಹರಣೆಗೆ, ತಲೆಯ ಮಧ್ಯ ಈ ವರ್ಮ ಬಿಂದುವಿನಲ್ಲಿ ಅಂಗೈಯನ್ನು ತಲೆಯ ಮೇಲೆ ತಾಗದಂತೆ ಇಟ್ಟು ಮತ್ತೊಂದು ಕೈಯಿಂದ ತಟ್ಟಬೇಕು. ವರ್ಮವೈದ್ಯರು ತನ್ನ ಕಾಂತಿ ಶಕ್ತಿಯನ್ನು ರೋಗಿಗೆ ಕೊಡುವ ರೀತಿಯಲ್ಲಿ ಇದು ಇದೆ. ನಾಲ್ಕನೆಯದಾಗಿ ನೊಕ್ಕುವರ್ಮ. ಕಣ್ಣುಗಳಿಂದ ದಿಟ್ಟಿಸಿ ನೋಡುವುದೇ ನೊಕ್ಕುವರ್ಮ. ಕಣ್ಣುಗಳ ಮೂಲಕ ವಿದ್ಯುತ್ ಶಕ್ತಿ ಹೊರಬರುವುದೇ ನೊಕ್ಕುವರ್ಮ. ಉದಾಹರಣೆಗೆ, ಶಿವನು ಆತನ 3ನೇ ಕಣ್ಣು ತೆರೆದರೆ ಮುಂದೆ ಇರುವ ವ್ಯಕ್ತಿಯಾಗಲಿ ವಸ್ತುವಾಗಲಿ ಉರಿಯುವುದು ಖಚಿತ. ಮನ್ಮಥನು ಶಿವ ಆತನ ಕಣ್ಣನ ವಿದ್ಯುತ್ ಶಕ್ತಿಯಿಂದ ಸುಟ್ಟು ಬೂದಿ ಮಾಡಿದನಲ್ವೇ. ಇದು ಅತ್ಯಂತ ವಿಸ್ಮಯವನ್ನು ಉಂಟು ಮಾಡುತ್ತದೆ. ಇದನ್ನು ಅಭ್ಯಾಸ ಮಾಡುವುದು ಅಪರೂಪ, ಏಕೆಂದರೆ ಇದನ್ನು ಅಭ್ಯಾಸ ಮಾಡಲು ಸಾಧ್ಯವಾದ ಬಹುತೇಕ ಜನ ಅಳಿದು ಹೋಗಿದ್ದಾರೆ. ವರ್ಮಂ ಅಥವಾ ಜೀವ ಬಿಂದುಗಳು ಅಥವಾ ಕೇಂದ್ರಗಳು 108 ಅಂತ ಹೇಳಿದ್ವಿ. ಇದನ್ನು ದೇಹದ ಅಂಗಗಳಲ್ಲಿ ಈ ರೀತಿ ವಿಭಾಗಿಸುತ್ತಾರೆ. ತಲೆಯಿಂದ ಕುತ್ತಿಗೆ ಅಂದರೆ ಗಂಟಲಿನವರೆಗೆ 25 ವರ್ಮ ಬಿಂದುಗಳಿವೆ. ಗಂಟಲಿನಿಂದ ಮೂಲಾಧಾರವರೆಗೆ 45 ವರ್ಮಗಳಿವೆ. ಬೆನ್ನು ಮಧ್ಯೆ ಅಂದರೆ ಹೊಟ್ಟೆಯ ಮಧ್ಯದಿಂದ ಗುದಮಾರ್ಗದವರೆಗೆ 9 ವರ್ಮ ಬಿಂದುಗಳಿವೆ. ಕಾಲಿನಲ್ಲಿ 15 ಬಿಂದುಗಳು, ಕೈಯಲ್ಲಿ 14 ಬಿಂದುಗಳು, ಒಟ್ಟು 108 ಬಿಂದುಗಳು. ಇದನ್ನೇ ಶರೀರದಲ್ಲಿ ಗುಣಗಳ ಆಧಾರದ ಮೇಲೆ ಈ ರೀತಿ ವಿಂಗಡಿಸುತ್ತಾರೆ. ವಾತವರ್ಮಗಳು ಅಂದ್ರೆ ಗಾಳಿಗೆ ಸಂಬಂಧಪಟ್ಟಿದ್ದು, ಇದು 64 ಬಿಂದುಗಳು. ಪಿತ್ತವರ್ಮಗಳು ಇದು ಉಷ್ಣಕ್ಕೆ ಸಂಬಂಧಪಟ್ಟಿದ್ದು 24 ಬಿಂದುಗಳು. ಶ್ಲೇಷ್ಮ ಅಥವಾ ಕಫ ಇದು ಶೀತಕ್ಕೆ ಸಂಬಂಧಪಟ್ಟಿದ್ದು 6 ಬಿಂದುಗಳು. ಒಳವರ್ಮಗಳು 6, ತಟ್ಟು ವರ್ಮಗಳು 8, ಒಟ್ಟು 108 ಬಿಂದುಗಳು. ಸಿದ್ಧರ ಗುರಿ ಏನೆಂಬುದರ ಬಗ್ಗೆ ತಿಳಿಯೋಣ ಈಗ. ಮಾನವನ ದೇಹದಲ್ಲಿ ಬೀಡು ಬಿಟ್ಟಿರುವ ದೈವ ನೆಲೆಯನ್ನು ಅರಿಯಬೇಕು. ಅದಕ್ಕಾಗಿ ದೇಹವನ್ನು ಪವಿತ್ರವಾಗಿರಿಸಿಕೊಳ್ಳಬೇಕು. ಅಂದರೆ ರೋಗ ಬಾರದಂತೆ ಸದೃಢವಾಗಿಟ್ಟುಕೊಳ್ಳಬೇಕು ಮತ್ತು ರೋಗಗಳನ್ನು ನೀಗಿಸಬಲ್ಲ ಮಾರ್ಗೋಪಾಯಗಳನ್ನು ತಿಳಿದಿರಬೇಕು. ಇದಕ್ಕಾಗಿ ಸಿದ್ಧರುಗಳು ತಿಳಿದ ಔಷಧಿ ವಿಧಾನಗಳಲ್ಲಿ ಒಂದು ವರ್ಮಕಲೆ. ತೊಂದರೆಯಾದರೆ ಎಲ್ಲ ವೈದ್ಯ ಪದ್ಧತಿಗಳಲ್ಲೂ ಔಷಧಿ ಕೊಡಲಾಗುತ್ತದೆ. ಆದರೆ ತೊಂದರೆ ಬಾರದಂತೆ ತನ್ನನ್ನು ರಕ್ಷಿಸಿಕೊಳ್ಳಲು ಬೇಕಾದ ರೀತಿಯಲ್ಲಿ ಸಿದ್ಧರುಗಳು ಮಾತ್ರ ಸೂಚಿಸಿದ್ದಾರೆ. ಇನ್ನು ಈ ಕಲೆಯ ಶ್ರೇಷ್ಠತೆ ಬಗ್ಗೆ ತಿಳಿದುಕೊಳ್ಳೋಣ. ಇದು ಭಾರತದಿಂದ ಚೀನಾಗೆ ಭಾರತದ ಬೌದ್ಧ ಧರ್ಮದ ಸನ್ಯಾಸಿ ಬೋಧಿಸತ್ವ ಎಂಬ ಜ್ಞಾನಿ ಹಠಯೋಗ ವಿಜ್ಞಾನಿಗಳಿಂದ ಕರಾಟೆ, ಕುಂಗ್ಫು ಇವುಗಳ ಜೊತೆಗೆ ವರ್ಮಕಲೆಯ ವಿಧಾನಗಳನ್ನು ಅಲ್ಲಿಗೆ ತೆಗೆದುಕೊಂಡು ಹೋದರು. ದೈವವನ್ನು ನೆನೆದು ಮಾನಸಿಕ ಶಾಂತಿಯಿಂದ ಬಾಳಲು, ಸೋಮಾರಿತನ ನೀಗಿಸಿ ಚಟುವಟಿಕೆಯಿಂದ ಇರಲು, ರೋಗ ನಿರೋಧಕ ಶಕ್ತಿ ಪಡೆದು ರೋಗರಹಿತರಾಗಿ ದೇಹಾರೋಗ್ಯದಿಂದ ದೀರ್ಘಾಯಸ್ಸಿನೊಂದಿಗೆ ಜೀವಿಸಲು ವರ್ಮಕಲೆಯ ಶ್ರೇಷ್ಠತೆಗಳನ್ನು ಕಲಿಸಿಕೊಟ್ಟರು. ಆತ್ಮೀಯರೇ,
ವರ್ಮಕಲೆಯ ಆಧಾರದಿಂದ ಒಬ್ಬರನ್ನು ಬೀಳಿಸಲೂಬಹುದು, ಹಾಗೆ ಪ್ರಜ್ಞೆ ತಪ್ಪಿದರೆ ಅವನು ಎಬ್ಬಿಸಲೂಬಹುದು. ಯುದ್ಧ ಭೂಮಿಯಲ್ಲಿ ವರ್ಮಕಲೆಯನ್ನು ಬಳಸಿ ಶತ್ರುಗಳನ್ನು ಹೊಡೆಯಬಹುದು. ಆತ್ಮೀಯರೇ, ನಮಗೆ ಇಲ್ಲಿ ಒಂದು ಸಂದೇಹ ಬರಬಹುದು. ಹೀಗೆ ಮಾಡುವುದರಿಂದ ಇದು ಒಂದು ಔಷಧ ಪದ್ಧತಿಯೇ ಎಂದು ಅನಿಸಬಹುದಲ್ಲವೇ? ಸತ್ಯವೇನೆಂದರೆ ವರ್ಮಕಲೆಯನ್ನು ಘರ್ಷಿಸುವ ಕಲೆ ಎಂದೇ ಭಾವಿಸುತ್ತಾರೆ. ಆದರೆ ವರ್ಮ ಎಂಬುದು ರೋಗವನ್ನು ನೀಗಿಸುವ, ಪ್ರಾಣವನ್ನು ರಕ್ಷಿಸುವ ಕಲೆಯಾಗಿದೆ. ಇಲ್ಲವೆಂದಲ್ಲಿ ಸಿದ್ಧರ ಜ್ಞಾನವೆಂದು ಉಂಟಾಗುತ್ತಿರಲಿಲ್ಲ. ವರ್ಮಕಲೆ ಎಂಬುದು ಜ್ಞಾನಪೂರ್ವಕವಾಗಿದೆ. ವರ್ಮವು ನಾಡಿ ನರಗಳನ್ನು, ದೇಹದಲ್ಲಿರುವ ಪಂಚಭೂತಗಳನ್ನು ಸರಿಪಡಿಸುತ್ತವೆ. ಸಿದ್ಧ ವೈದ್ಯ ಪದ್ಧತಿಗಳನ್ನು ಒಳಭಾಗಕ್ಕೆ ಮತ್ತು ಹೊರಗೆ ಹಚ್ಚಿಕೊಳ್ಳಲು ಕೊಡಲಾಗುತ್ತದೆ. ಇದರಿಂದ ರೋಗಿಗಳು ಶೀಘ್ರವಾಗಿ ಪೂರ್ಣವಾಗಿ ಗುಣಪಡೆಯುತ್ತಾರೆ. ವರ್ಮಕಲೆಯು ಅಪಾಯಕಾರಿಯೂ ಹೌದು. ಯಾವಾಗ ಅಂದರೆ ವರ್ಮದ ಬಗ್ಗೆ ಕ್ರಮಬದ್ಧವಾಗಿ ಕಲಿಯದ ಒಬ್ಬರು ವರ್ಮ ಗ್ರಂಥಗಳಲ್ಲಿ ಸೂಚಿಸಿರುವ ವಿದ್ಯೆಯನ್ನು ಆಚರಣೆಯಲ್ಲಿ ತಂದರೆ ಅದು ಖಂಡಿತ ಅತ್ಯಂತ ಅಪಾಯಕಾರಿ ಆಗುತ್ತದೆ. ಇದರ ಬಗ್ಗೆ 18 ಸಿದ್ಧರುಗಳಲ್ಲಿ ಕೆಲವರಾದ ಅಗಸ್ತ್ಯರು, ಭೋಗರು, ತೊರಿಯರು, ಪುಲಿಪ್ಪಾಣಿ ಮೊದಲಾದವರು ತಾವು ಬರೆದ ಗ್ರಂಥಗಳಲ್ಲಿ ಈ ಕಲೆಯ ಪ್ರಯೋಗದ ಬಗ್ಗೆ ಸೂಚನೆಗಳನ್ನು ನೀಡಿದ್ದಾರೆ. ಈ ಕಲೆಯ ಬಗ್ಗೆ ವಿವರಗಳಿರುವ ತಾಳೆ ಗ್ರಂಥಗಳು, ತಾಮ್ರದ ತಗಡುಗಳು ಇಂದಿಗೂ ಇವನ್ನು ರಕ್ಷಿಸುತ್ತಿರುವ ಬೋಧಕರ ಮನೆಗಳಲ್ಲಿ ಸಾಕಷ್ಟು ಉಳಿದಿವೆಯಂತೆ. ಆತ್ಮೀಯರೇ, ಈ ಕಲೆಯನ್ನು ಕಲಿಯಲು ಬೇಕಾದ ಅರ್ಹತೆಗಳೇನು ಎಂಬುದನ್ನು ನೋಡೋಣ. ಮಾನವರಲ್ಲಿ ಸಾತ್ವಿಕ, ರಾಜಸ ಮತ್ತು ತಾಮಸ ಗುಣಗಳು ಇವೆ ಎಂದು ಈಗಾಗಲೇ ನಮಗೆಲ್ಲ ತಿಳಿದಿದೆಯಲ್ಲವೇ? ಅವುಗಳನ್ನು ಇನ್ನೊಮ್ಮೆ ಈ ಮೂಲಕ ಜ್ಞಾಪಿಸಿಕೊಳ್ಳೋಣ. ಮೊದಲಿಗೆ ಸಾತ್ವಿಕ ಗುಣದವರು ಧ್ಯಾನದ ಶಕ್ತಿ, ವಿದ್ಯೆ, ಪ್ರಜ್ಞೆಯ ಮೂಲಕ ಜ್ಞಾನ ಪಡೆದು ವಿನಯವನ್ನು ತನ್ನ ಅಂತರಂಗದಲ್ಲಿ ಇರಿಸಿಕೊಂಡ ಕರುಣಾಶೀಲರಾಗಿರುವ ಜ್ಞಾನಿಗಳಂತಿರುವ ಇವರು ವರ್ಮಕಲೆಯನ್ನು ಅಭ್ಯಸಿಸಲು ಪೂರ್ಣವಾಗಿ ಅರ್ಹರಾಗಿರುತ್ತಾರೆ. ಎರಡನೆಯದಾಗಿ ರಾಜಸ ಗುಣದವರು. ಈ ಕಲೆಯನ್ನು ಬಳಸುವಾಗ ಸಮುದಾಯದ ಶಾಂತಿ ಹಾಳಾಗುತ್ತದೆ. ಏಕೆಂದರೆ ಈ ಕಲೆ ಅದ್ಭುತ ಹಾಗೂ ಅಪಾಯಕಾರಿಯೂ ಹೌದು. ಈ ಕಲೆಯನ್ನು ಬೆಳೆಸಲು ಉಪಯೋಗಿಸಬಹುದು ಅಥವಾ ಅಳಿಸಲು ಉಪಯೋಗಿಸಬಹುದು. ಆದ್ದರಿಂದ ಈ ಕಲೆಯನ್ನು ಅಭ್ಯಸಿಸಲು ರಾಜಸ ಗುಣದವರು ಅನರ್ಹರು. ಕೊನೆಯದಾಗಿ ತಾಮಸ ಗುಣದವರು. ಇವರು ಸೋಮಾರಿತನ, ಅಜ್ಞಾನ ತುಂಬಿಕೊಂಡಿರುವುದರಿಂದ ಈ ಗುಣದವರು ವರ್ಮಕಲೆಯನ್ನು ಅಭ್ಯಸಿಸಲು ಪೂರ್ಣವಾಗಿ ಅನರ್ಹರು. ಆತ್ಮೀಯರೇ, ವರ್ಮಕಲೆಗೆ ಅಗತ್ಯವಾದದ್ದು ಮಾನಸಿಕ ಕಟ್ಟುಪಾಡು. ಈ ಕಟ್ಟುಪಾಡಿಗೆ ರಾಜಯೋಗ ಎಂಬ ಅಂತರಂಗ ಧ್ಯಾನ ಅಭ್ಯಾಸ ಅನಿವಾರ್ಯ. ಧ್ಯಾನದಿಂದ ಜೀವಕಾಂತ ಶಕ್ತಿ ಹೆಚ್ಚಿಸಿಕೊಂಡಲು ವರ್ಮ ಬಿಂದುಗಳನ್ನು ಸುಲಭವಾಗಿ ಗ್ರಹಿಸಿ ಶಕ್ತಿಯನ್ನು ಹಾಯಿಸಿ ವರ್ಮ ಬಿಂದುಗಳನ್ನು ತಟ್ಟಿ ರೋಗವನ್ನು ಗುಣಪಡಿಸುವುದು ಸುಲಭವಾಗುತ್ತದೆ. ಒಬ್ಬ ಗುರುವಿನ ಅಂದರೆ ಬೋಧಕರು ಅಥವಾ ಉಪಾಧ್ಯಾಯರುಗಳ ಕರುಣೆ, ದೈವದ ಕರುಣೆ ಇದ್ದರೆ ಮಾತ್ರ ವರ್ಮಕಲೆಯನ್ನು ಕಲಿತು ಇತರಿಗೂ ಕಲಿಸಲು ಸಾಧ್ಯ. ಹಾಗಾದರೆ ಅಂತಹ ಶ್ರೇಷ್ಠ ವರ್ಮ ಗುರುವಿಗೆ ತಿಳಿದಿರಬೇಕಾದ ವಿಚಾರಗಳೇನು ಎಂಬುದು ನೋಡೋಣ. ಒಂದು, ವರ್ಮಸ್ಥಾನಗಳನ್ನು ಗುರುತಿಸುವುದು, ವರ್ಮಗಳನ್ನು ಉಂಟಾಗಿಸುವುದು, ವರ್ಮಗಳನ್ನು ಎಳೆಯುವುದು, ಉಸಿರಾಟದ ಅಭ್ಯಾಸ ಮತ್ತು ಅಂತರಂಗ ಧ್ಯಾನ ಮಾಡುವುದು, ಔಷಧಗಳನ್ನು ತಯಾರಿಸುವ ಅರ್ಹತೆ ಇರುವುದು, ಶತ್ರುವೇ ಆಗಿದ್ದರೂ ಸಹ ಕರುಣೆಯಿಂದ ಅವರ ಬಳಿ ನಡೆದುಕೊಳ್ಳುವ ಗುಣ ಹೊಂದಿರಬೇಕು. ಒಂದೇ ಬಾರಿಗೆ ವೇಗವಾಗಿ ವರ್ಮವನ್ನು ಉಂಟಾಗಿಸುವ ಆತುರ ಇರದೆ ಶಾಂತತೆ ಆಗಿರುವುದು. ಗುರುವಿನ ಬಳಿ ಮಾಡಿದ ಪ್ರತಿಜ್ಞೆಯನ್ನು ಕಾಪಾಡಿಕೊಳ್ಳುವುದು. ಸಂದರ್ಭ ಸನ್ನಿವೇಶಕ್ಕೆ ತಕ್ಕ ಹಾಗೆ ತಕ್ಷಣವೇ ಕ್ರಿಯಾತ್ಮಕವಾಗುವಂತಹ ಅರಿವಿನ ಸೂಕ್ಷ್ಮತೆ ಉಳ್ಳವರಾಗಿರುವುದು. ದೃಶ್ಯವರ್ಮ ಅಂದರೆ ನೋಕ್ಕುವರ್ಮ ಸ್ಪರ್ಶರಹಿತ ಕಾಲದ ಬಗ್ಗೆ ವಿವರಗಳನ್ನು ಚೆನ್ನಾಗಿ ಬಲ್ಲವರಾಗಿರುವುದು. ದೈವಾನುಭವವುಳ್ಳವಾಗಿರುವುದು. ಮಂತ್ರಗಳ ಅರ್ಥವನ್ನು, ಶಕ್ತಿಯನ್ನು ಅರಿತವರಾಗಿರುವುದು. ಇನ್ನು ವರ್ಮಕಲೆಯ ಪ್ರಯೋಜನಗಳೇನು ಅಂತ ನೋಡೋಣವೇ? ಇತರೆ ವೈದ್ಯಕೀಯ ಪದ್ಧತಿಗಳಿಂದ ಕೈ ಬಿಡಲ್ಪಟ್ಟ ರೋಗಿಗಳನ್ನು ಈ ಕಲೆಯಿಂದ ಗುಣಪಡಿಸಲು ಸಾಧ್ಯ. ಪಾರ್ಶ್ವವಾಯು, ಸಕ್ಕರೆ ರೋಗ, ಮೂತ್ರಪಿಂಡ ಸಮಸ್ಯೆ, ಕೆಮ್ಮು, ವಾತ ಮೊದಲಾದ ದೀರ್ಘಾವಧಿಯ ರೋಗಗಳನ್ನು ಶೀಘ್ರವಾಗಿ ಗುಣಪಡಿಸಲು ಸಾಧ್ಯ. ವಿಪತ್ತುಗಳಿಂದ ಅಂದರೆ ಆಕ್ಸಿಡೆಂಟ್ಸ್ ಇಂದ ಆದ ಗಾಯಗಳನ್ನು ಗುಣಪಡಿಸಬಹುದು. ನರಗಳ ಬಿಗಿತ, ಸ್ನಾಯುಗಳ ಬಿಗಿತ, ವಾತ, ಪಿತ್ತ, ಶ್ಲೇಷ್ಮ, ಒಳ ಅಂಗಾಂಗಗಳ ಬಾಧೆಯನ್ನು ಸರಿಪಡಿಸಲು ಸಾಧ್ಯ. ಈ ವರ್ಮವನ್ನು ಇಳಿಸುವ ಪದ್ಧತಿ ಇದೆ. ಇದು ಇಳಿಸುವ ಕ್ರಮ ಅಂತಾರೆ. ಏನಂದ್ರೆ ಮಿತಿಗಿಂತ ಹೆಚ್ಚಾಗಿರುವ ಶಕ್ತಿಯನ್ನು ಶೇಖರಿಸಿಟ್ಟಿರುವ ಜಾಗ ಅಡಗಿದೆ ಎಂಬುದು.
ಪ್ರಾಣಕ್ಕೆ ಆಪತ್ತು ಬಂದಾಗ ಈ ಅಡಗಿರುವ ಬಿಂದುಗಳನ್ನು ಕ್ರಿಯೆಯಾಗಿಸಿ ವರ್ಮ ನಿಪುಣರು ಜನರನ್ನು ರಕ್ಷಿಸುತ್ತಾರೆ. ಇಂತಹ ಪರಿಹಾರದಲ್ಲಿ ಮುಖ್ಯವಾದುದು ಇಳಿಸುವ ಕ್ರಮ ಆಗುತ್ತದೆ. ಉದಾಹರಣೆಗೆ, ಏಟು ಬಿದ್ದರೆ ವರ್ಮವನ್ನು ನೀಗಿಸುವುದರಲ್ಲಿ ಮುಖ್ಯವಾಗಿ ಮಾಡೋದು ಸವರಿಕೆ ಅಂದರೆ ಉಜ್ಜೋದು, ಹಗುರವಾಗಿ ತಟ್ಟುವುದು ಅಥವಾ ನೀವುವುದು, ಚುಚ್ಚುವುದು, ಈ ರೀತಿ. ಆಗ ರಕ್ತದ ತಡೆ ನೀಗಿ ನರಗಳು ಹೊಸ ಚೈತನ್ಯ ಪಡೆದು ರೋಗದಿಂದ ಉಂಟಾದ ತೊಂದರೆಯಿಂದ ಬಿಡುಗಡೆ ಹೊಂದಬಹುದು. ಇನ್ನು ಈ ಔಷಧಿ ಪ್ರಯೋಗ ಬಗ್ಗೆ ಹೇಗೆ ಎಂಬುದರ ಬಗ್ಗೆ ನೋಡೋಣ. ವರ್ಮ ಔಷಧಗಳಲ್ಲಿ ಶುಂಠಿ ಅಂತ ಹೇಳ್ತೀವಿ, ಶುಂಠಿಯೇ ಹೆಚ್ಚು ಉಪಯೋಗಿಸುತ್ತಾರೆ ಮತ್ತು ಅನ್ನದ ಗಂಜಿ ಆಹಾರ ನೀಡುತ್ತಾರೆ. ಅನೇಕ ಮೂಲಿಕೆಗಳನ್ನು ಕಾಯಿಸಿದ ಎಣ್ಣೆ ಒಳಗೆ ಬಳಸುತ್ತಾರೆ. ಇನ್ನು ವೈಜ್ಞಾನಿಕವಾಗಿ ವರ್ಮಕಲೆ ಕೆಲಸ ಮಾಡೋ ಬಗೆ ಹೇಗೆ ಅಂದರೆ, ರೋಗರಹಿತ ದೇಹದಲ್ಲಿ ಅಂಗಾಂಗಗಳಲ್ಲಿ ಪ್ರಾಣ ವಿದ್ಯುತ್ ಶಕ್ತಿಯ ಚಲನೆಯ ತಡೆಯಿಲ್ಲದೆ 12 ನಾಡಿಗಳ ಮೆದುಳಿನಿಂದ ಬರುವುದು ಮೂಲಕ ಸಂಚರಿಸುತ್ತದೆ. ರೋಗವಿರುವ ದೇಹದಲ್ಲಿ ಈ ಚಲನೆಗೆ ತಡೆ ಉಂಟಾಗುತ್ತದೆ. ಆಗ ನೋವನ್ನುಂಟು ಮಾಡುವ ಲ್ಯಾಕ್ಟಿಕ್ ಆಸಿಡ್ ಅಂದ್ರೆ ಲ್ಯಾಕ್ಟಿಕ್ ಆಮ್ಲ ಉಂಟಾಗುತ್ತದೆ. ನರದ ಮೇಲೆ ಇರುವ ವರ್ಮ ಬಿಂದುಗಳನ್ನು ಕ್ರಮವಾಗಿ ಒತ್ತಿದರೆ ಅಮೃತ ಸಂಚಾರ ಎಂಬ ವಿದ್ಯುತ್ ಅಲೆಗಳು ವರ್ಮ ಬಿಂದುಗಳಲ್ಲಿ ಉಂಟಾಗುತ್ತದೆ. ಅವು ನರನಾಡಿಗಳ ಮೂಲಕ ಒಳಮುಖವಾಗಿ ಪಯಣಿಸಿ ರೋಗ ಇರುವ ಅಂಗವನ್ನು ಸೇರಿ ಅದನ್ನು ಕುಗ್ಗಿ ಹಿಗ್ಗುವಂತೆ ಮಾಡುತ್ತದೆ. ಅಲ್ಲಿ ನೋವನ್ನು ಅಂಟುಕೊಂಡಿರುವ ಲ್ಯಾಕ್ಟಿಕ್ ಆಮ್ಲ ರಾಸಾಯನಿಕವಾಗಿ ಬದಲಾಗಿ ಗ್ಲೈಕೋಜನ್ ಎಂಬ ರಾಸಾಯನಿಕ ವಸ್ತುವಾಗಿ ಬದಲಾಗುವುದರಿಂದ ನೋವು ನೀಗಿ ಗುಣವಾಗುತ್ತದೆ. ಈ ಕಲೆಯನ್ನು ಸಿದ್ಧರು ರಹಸ್ಯವಾಗಿಯೇ ಇಟ್ಟಿದ್ದರು. ಆದ್ದರಿಂದ ಅದು ತಮಿಳುನಾಡಿನಲ್ಲಿ ಹೆಚ್ಚಾಗಿ ಮರೆತೇ ಹೋಯಿತು. ಇದು ಪೂರ್ವ ದೇಶಗಳಿಗೆ ಹೋಗಿ ಕರಾಟೆ, ಕುಂಫು ಎಂದು ಬದಲಾಗಿ ಪುನಃ ಭಾರತಕ್ಕೆ ಬಂದಿದೆ. ಆತ್ಮೀಯರೇ, ವೇದಾದ್ರಿಯಂ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯೋಣ. ಸಿದ್ಧರುಗಳ ಹಾದಿಯಲ್ಲೇ ತಮ್ಮನ್ನು ತೊಡಗಿಸಿಕೊಂಡವರು ನಮ್ಮ ಗುರು ವೇದಾದ್ರಿ ಮಹರ್ಷಿಯವರು. ಸಿದ್ಧರ ಪ್ರಕಾರ ವರ್ಮಕಲೆಯನ್ನು ಕಲಿಯಲು ಹಲವರಿಗೆ ಕಠಿಣವಾಗಿದ್ದಿತ್ತು. ಅದನ್ನೆಲ್ಲ ಸರಳಗೊಳಿಸಿದವರು ಮಾತ್ರ ವೇದಾದ್ರಿ ಮಹರ್ಷಿಯವರು. ಹಲವರು ಸಿದ್ಧರುಗಳು ಸಂಶೋಧಿಸಿದ ವರ್ಮಶಕ್ತಿಯನ್ನು ಜೀವಕಾಂತ ಶಕ್ತಿ ಎಂಬ ಹೆಸರಲ್ಲಿ ಸಂಶೋಧಿಸಿದವರು ವೇದಾದ್ರಿ ಮಹರ್ಷಿಯವರು. ಮನಸ್ಸಮೃದ್ಧಿ ಕಲೆಯ ಅಭ್ಯಾಸಗಳ ಮೂಲಕ ಜೀವಕಾಂತ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಒಬ್ಬರು ಉನ್ನತಿ ಹೊಂದಲು ಸಾಧ್ಯ. ವರ್ಮಕಲೆ, ಮನಸ್ಸಮೃದ್ಧಿ ಕಲೆ ಬೇರೆ ಬೇರೆ ಅಲ್ಲ, ಎರಡೂ ಬೆರೆಯಬೇಕು ಎಂಬುದು ಮಹರ್ಷಿಯವರ ಅಭಿಪ್ರಾಯ. ತತ್ವಜ್ಞಾನಿ ವೇದಾದ್ರಿ ಮಹರ್ಷಿಯವರ ಅಭ್ಯಾಸಗಳಲ್ಲಿ ವರ್ಮ ಬಿಂದುಗಳು ಹಲವು ಚಲನೆಗೊಳ್ಳುತ್ತವೆ ಅಥವಾ ಕ್ರಿಯೆಗೊಳ್ಳುತ್ತವೆ. ಸಮಯ ಅಭಾವದಿಂದ ಕೆಲವನ್ನು ಮಾತ್ರ ವಿವರಿಸಲು ಪ್ರಯತ್ನಿಸುತ್ತೇನೆ. ಸರಳೀಕೃತ ದೇಹಾಭ್ಯಾಸಗಳಲ್ಲಿ ಮೊದಲನೇದಾಗಿ, ಇದು ಇಷ್ಟೊಂದು ಕ್ಲಿಷ್ಟವಾದ ವರ್ಮಕಲೆಯನ್ನು ಕಲಿಯಲು ಎಲ್ಲರಿಗೂ ಆಗದಿದ್ದರಿಂದ ಮಹರ್ಷಿಯವರು ಇದನ್ನು ಮುಖ್ಯವಾದದ್ದು ಅಲ್ಲಲ್ಲಿ ಸೇರಿಸಿ ನಮಗೆ ಸುಲಭವಾಗಿ ಆ ವರ್ಮಕಲೆಯ ಪ್ರಯೋಜನಗಳನ್ನು ಪಡೆಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾವೆಲ್ಲ ಮಹರ್ಷಿಯವರಿಗೆ ಚಿರಋಣಿ ಆಗಿರಬೇಕು. ಮೊದಲನೆಯದಾಗಿ ಕಾಲು ಅಭ್ಯಾಸ ತೆಗೆದುಕೊಳ್ಳೋಣ. ಕಾಲು ಅಭ್ಯಾಸದಲ್ಲಿ ಅಂಗಾಲನ್ನು ಒತ್ತುವಾಗ ಮೆದುವಾಗಿ ಒತ್ತಬೇಕು, ಹಿಮ್ಮಡಿಯನ್ನು ಒತ್ತುವಾಗ ಹೆಚ್ಚು ಒತ್ತಡವನ್ನು ಕೊಡಬೇಕು ಎನ್ನುತ್ತಾರೆ ವೇದಾದ್ರಿ ಮಹರ್ಷಿಯವರು. ಮಾತ್ರೆಯ ಪ್ರಮಾಣ ಸರಿಯಾಗಿ ಪಾಲಿಸಿದರೆ ವರ್ಮ ಸ್ಥಳಗಳ ಮೂಲಕ ರೋಗಗಳನ್ನು ದೂರ ಮಾಡಬಹುದು ಎಂದು ಮಹರ್ಷಿಯವರ ಅಭಿಪ್ರಾಯ. ನಂತರ ಹಿಮ್ಮಡಿಯಿಂದ ಮೊಣಕಾಲಿನವರೆಗೆ ಚೆನ್ನಾಗಿ ಒತ್ತಿ ಬಿಡಬೇಕು. ಎರಡನೇದಾಗಿ ಮಕರಾಸನ. ಮಕರಾಸನದಲ್ಲಿ ಕಾಲಿನ ಹೆಬ್ಬೆರಳಿನಿಂದ ಅದರ ಪಕ್ಕದ ಎರಡನೆಯ ಬೆರಳಿನಿಂದ ಮತ್ತೊಂದು ಕಾಲಿನ ಮೀನುಖಂಡವನ್ನು ಬಿಗಿಯಾಗಿ ಹಿಡಿದಿರುವ ಜಾಗ, ಇದನ್ನ ಕೊಣಚೊನ್ನಿ ಎಂಬ ವರ್ಮ ಬಿಂದುವಾಗಿದೆ. ಈ ವರ್ಮ ಬಿಂದುವು ಒತ್ತಲ್ಪಡುವುದರಿಂದ ದೇಹದಲ್ಲಿ ಜೀವಕಾಂತ ಶಕ್ತಿ ಕ್ರಮಬದ್ಧವಾಗುತ್ತದೆ. ಮೂರನೇದಾಗಿ ದೇಹಮರ್ದನ ಅಭ್ಯಾಸ. ಕಿವಿಯ ಹಾಲೆ ಭಾಗವನ್ನು ಹಿಡಿದು ಬಿಡುತ್ತೇವೆ. ಇಲ್ಲಿ ಕಿವಿ ಚುಚ್ಚುಕಾಲ, ಕಿವಿಯ ತಮಟೆ ಚುಚ್ಚಿಕಾಲ ಎಂಬ ವರ್ಮ ಬಿಂದುಗಳು ಚೇತನ ಹೊಂದುತ್ತವೆ. ಕಿವಿಯ ಹಾಲೆ, ಅದರ ನರಗಳು, ಕಿವಿಯ ತಮಟೆ, ಕಿವಿಯ ತುದಿ ಭಾಗ, ಒಳಭಾಗ, ಹೊರಭಾಗ, ಕಿರಿಯ ಅಂಗಗಳು ಮಾನವ ದೇಹದ ಇತರ ಅಂಗಗಳಿಗೆ ಶಕ್ತಿಯನ್ನು ತರುವಂತದ್ದಾಗಿರುತ್ತದೆ. ಶಬ್ದವನ್ನು ಗ್ರಹಿಸಿ ಮೆದುಳಿಗೆ ಕಳಿಸುವುದು ಕಿವಿಯ ಆದ್ಯ ಕರ್ತವ್ಯ. ಇದರಿಂದಲೇ ಭಾರತೀಯ ಸಂಸ್ಕೃತಿಯಲ್ಲಿ ನಾವೆಲ್ಲ ನೋಡಿದ್ದೀವಲ್ಲ, ಕಿವಿಗೆ ಹಲವು ಜಾಗಗಳಲ್ಲಿ ಆಭರಣಗಳು ಚುಚ್ಚಿಸಿಕೊಂಡಿರುತ್ತಾರೆ.
ಕಿವಿಯ ಹಾಲೆಗಳನ್ನು ಹಿತವಾಗಿ ಮೇಲಿಂದ ಕೆಳಗೆ ಸವರುವುದರಿಂದ ಕಿವಿ, ಕಣ್ಣು, ಮೂಗು, ನಾಲಿಗೆ ಎಂಬ 4 ಅಂಗಗಳು ವರ್ಮಶಕ್ತಿ ಪಡೆಯುತ್ತವೆ. ಶ್ವಾಸಮಂಡಲ, ನರಮಂಡಲ, ಜೀರ್ಣಾಂಗ ವ್ಯೂಹ, ವಿಸರ್ಜನಾಂಗ ವ್ಯೂಹ ಬಲಗೊಂಡು ದೇಹದ ಆರೋಗ್ಯ ರಕ್ಷಿಸಲ್ಪಡುತ್ತದೆ. ಮೂಗಿನ 2 ಭಾಗವನ್ನು ಕಿರು ಬೆರಳುಗಳಿಂದ ನೀವುತ್ತೇವೆ. ಅದನ್ನು 2 ಕಣ್ಣಿಗೆ ಸೇರಿಸಿದಂತೆ ಆ ಭಾಗದಿಂದ ನೀವುತ್ತೇವೆ. ಇದು ಸೈನಸ್ ಅಲರ್ಜಿ ಅನ್ನು ಗುಣಪಡಿಸುತ್ತದೆ. 4ನೇದಾಗಿ ಆಕ್ಯುಪ್ರೆಷರ್ ಅಭ್ಯಾಸ. ಇದರಲ್ಲಿ 14 ಪಾಯಿಂಟ್ ಅಭ್ಯಾಸವನ್ನು ನಾವು ಹೇಳ್ತೀವಿ. ಒಂದೊಂದು ಬಿಂದು ಅಂದ್ರೆ ಪಾಯಿಂಟ್ ಮೇಲೆ 30 ಸೆಕೆಂಡ್ ಒತ್ತಡ ನೀಡಲಾಗುತ್ತದೆ. 1ನೇ ಬಿಂದು ಎಡಗೈನ ತೋರು ಬೆರಳು, ಮಧ್ಯ ಬೆರಳು, ಉಂಗುರ ಬೆರಳು ಈ 3 ಸೇರಿಸಿ ಕತ್ತಿನ ಹಿಂಭಾಗವನ್ನು ಒತ್ತಲಾಗುತ್ತದೆ. ಆಗ ಮೇಲಿನ ಸುಳಿವರ್ಮ, ಗಂಟು ವರ್ಮ ಇವು ಒತ್ತಲ್ಪಡುತ್ತವೆ. 5ನೇ ಬಿಂದು ಮೂತ್ರಿಕಾಲ ಎಂಬ ವರ್ಮಬಿಂದು. 6ನೇದು ಕಲ್ಲಡೆ ಕಾಲ ಎಂಬ ವರ್ಮಬಿಂದು. ಇದು ಜೋರಾಗಿ ಮಾತನಾಡಲು ಅನುವು ಮಾಡುತ್ತದೆ. ಇದನ್ನು ಉತ್ತೇಜಿತ ವರ್ಮ ಎನ್ನುತ್ತಾರೆ. 11ನೇ ಬಿಂದು ಕಾರಿರಲ್ ವರ್ಮ ಎಂಬುದು ಒತ್ತಲ್ಪಡುತ್ತದೆ. ಹೀಗೆ ಆಕ್ಯುಪ್ರೆಷರ್ ಅಭ್ಯಾಸದಲ್ಲಿ ಎಲ್ಲ 14 ಬಿಂದುಗಳಿಗೆ ಪ್ರತ್ಯೇಕವಾದ ಪ್ರಯೋಜನವಿದೆ. ದೇಹದಲ್ಲಿರುವ ನರಗಳು ಬಲಗೊಳ್ಳುತ್ತವೆ. ಇನ್ನು ಧ್ಯಾನಕ್ಕೆ ಸಂಬಂಧಿಸಿದಂತೆ ವರ್ಮಗಳ ಬಗ್ಗೆ ತಿಳಿಯೋಣ. ಪ್ರಾಣಾಯಾಮದ ಬಗ್ಗೆ ಒಂದು ಕವನ ಇದೆ. ಏರುವಿಕೆ ಪೂರಕ 28 ಮಾತ್ರೆ, ನಿಲ್ಲುವಿಕೆ ಕುಂಭಕ 64 ಮಾತ್ರೆ, ಇಳಿಯುವಿಕೆ 32 ರೇಚಕ, ಬದಲಾದರೆ 1 ಕೂಡ ವಂಚಕವು ಎಂದು ಕವನ ಇದೆ. ಇದರ ಅರ್ಥ ಪವಿತ್ರವಾದ ಗಾಳಿಯನ್ನು 16 ಮಾತ್ರೆ ಕಾಲಮಿತಿಯಲ್ಲಿ ಎಡಮೂಗಿನ ಮಾರ್ಗವಾಗಿ ಒಳಗೆ ಎಳೆದು 64 ಮಾತ್ರೆ ಕಾಲದಲ್ಲಿ ನಿಲ್ಲಿಸಿ 32 ಮಾತ್ರೆ ಕಾಲದಲ್ಲಿ ಬಲಪಕ್ಕದ ಮೂಗಿನ ದ್ವಾರದಿಂದ ಮೆಲ್ಲಗೆ ಹೊರಗೆ ಬಿಡಬೇಕು. ಉಸಿರಾಟವನ್ನು ವಶವಾಗಿಸಿಕೊಂಡರೆ ಅಂದರೆ ಅಡಗಿಸಿಕೊಂಡರೆ ಮನಸ್ಸನ್ನು ವಶವಾಗಿಸಲು ಸಾಧ್ಯ ಎನ್ನುತ್ತಾರೆ. 9 ಕೇಂದ್ರ ಧ್ಯಾನದಲ್ಲಿ ವಿಶುದ್ಧಿ, ಅನಾಹತ, ಮಣಿಪೂರಕ ಮತ್ತು ಮೂಲಾಧಾರ ಚಕ್ರ ಸ್ಥಾನಗಳಿಗೆ ತುಂಬಿಕಲಂ, ನರವರ್ಮಂ, ಆಯುಲ್ ಕಲಂ ಮತ್ತು ಕೊಂಡೈ ಕೊಲ್ಲಿ ಎಂದು ತಮಿಳು ಪದಗಳಲ್ಲಿ ವರ್ಮಕಲೆಯಲ್ಲಿ ಕರೆಯುತ್ತಾರೆ. ಮೆದುಳು ಬಳ್ಳಿ ಶುದ್ಧಿ. ದೇಹದಲ್ಲಿ 12 ನಾಡಿಗಳು ಇರುವುದೆಂದು ವರ್ಮಕಲೆ ಸೂಚಿಸುತ್ತದೆ. ಅವುಗಳಲ್ಲಿ ಇಡ, ಪಿಂಗಳ ಎಂಬ 2 ನಾಡಿಗಳು ಮೀನುಕೊಂಡ ಸುತ್ತುವಾಗ ಹಿತವಾಗಿ ಪ್ರಚೋದನೆಗೊಳ್ಳುತ್ತದೆ. ಈ ಪ್ರಚೋದನೆಯಿಂದ ಮೂತ್ರಪಿಂಡ, ಹೃದಯ, ಗಂಟಲು, ಮೆದುಳಿನ ಮುಂಭಾಗ, ಕಿವಿಗಳು, ಕಣ್ಣುಗಳು, ನಾಲಿಗೆ ಎಂಬ ಈ ಅಂಗಗಳು ವರ್ಮಶಕ್ತಿಯನ್ನು ಪಡೆದು ಹೋಗುವ ನರಗಳು ಕ್ರಿಯೆಗೊಂಡು ಕ್ರಮವಾಗುವುದರಿಂದ ಧ್ಯಾನ ಕರಗತವಾಗುತ್ತದೆ. ದೀಕ್ಷೆ ನೀಡುವಿಕೆಯಲ್ಲಿ ನೋಡೋಣ. ಮೊದಲಿಗೆ ಆಜ್ಞಾ ದೀಕ್ಷೆ. ಮಹರ್ಷಿಯವರೇ ಶಿಷ್ಯರಿಗೆ ತನ್ನ ಹೂ ಬೆರಳಿನಿಂದ ಹುಬ್ಬುಗಳ ಮಧ್ಯಭಾಗ ಅಂದರೆ ಆಜ್ಞಾ ಚಕ್ರ ಮುಟ್ಟಿ ತೋರಿಸುವುದು ದೀರ್ಘಕಾಲ ಇತ್ತು. ಅಭ್ಯಾಸ ಆರಂಭದ ಕಾಲದಲ್ಲಿ ಹುಬ್ಬಿನ ಕೇಂದ್ರದಲ್ಲಿ ಅನುಭವ ಬಾರದಿದ್ದಾಗ ಅವರವರೇ ಈ ಜಾಗವನ್ನು ಅರ್ಧ ನಿಮಿಷ ಒತ್ತಡ ಕೊಟ್ಟು ಬೆರಳು ತೆಗೆದು ಬಿಡಬೇಕು ಎಂದು ಮಹರ್ಷಿಯವರು ಹೇಳಿದರಂತೆ. ಕೈ ಬೆರಳುಗಳಿಂದ ವರ್ಮ ಬಿಂದುಗಳನ್ನು ಮುಟ್ಟಿ ಉತ್ತೇಜಿಸುವುದರಿಂದ ಇದನ್ನು ತೊಡುವರ್ಮ ಎನ್ನಬಹುದಲ್ವೇ? ಇನ್ನೊಂದು ವಿಷಯ ಇದೆ. ಅದೇನೆಂದ್ರೆ ಮೂಲಾಧಾರದಿಂದ ಕುಂಡಲಿನಿ ಶಕ್ತಿಯನ್ನು ಎಚ್ಚರಿಸಿ ಆಜ್ಞಾಚಕ್ರ ತರುವ ವಿಧಾನವನ್ನು ತೊಡುವರ್ಮ ಎಂದು ಹೇಳಬಹುದಲ್ವೇ? ತುರಿಯಂ ದೀಕ್ಷೆ. ಕುಂಡಲಿನಿ ಅಭ್ಯಾಸದಲ್ಲಿ ತುರಿಯಂ ದೀಕ್ಷೆ ಕೊಡುವಾಗ ಗುರು ಶಿಷ್ಯನ ಕಣ್ಣಿನಲ್ಲಿ ಶಕ್ತಿ ಹಾಯಿಸಿ ನಂತರ ಕುಂಡಲಿನಿ ಶಕ್ತಿಯನ್ನು ಆಜ್ಞಾಚಕ್ರದಿಂದ ತಲೆಯ ಮಧ್ಯಕ್ಕೆ ತರುತ್ತಾರೆ. ಇದೆಲ್ಲವೂ ನೊಕ್ಕು ವರ್ಮಕ್ಕೆ ಸಂಬಂಧಿಸಿದ ವಿಧಾನ. ನಂತರ ಅಂಗೈಯನ್ನು ನೆತ್ತಿಯ ಮಧ್ಯಭಾಗದಲ್ಲಿಟ್ಟು ಶಕ್ತಿಯನ್ನು ಹಾಯಿಸಿ ತೋರು ಬೆರಳಿನಿಂದ ನೆತ್ತಿಯ ಮಧ್ಯಭಾಗದಲ್ಲಿ ವರ್ತುಲಾಕಾರವಾಗಿ ಸುತ್ತನ್ನು ಹಾಕುತ್ತಾರೆ. ಇದೆಲ್ಲವೂ ತೊಡುವರ್ಮಕ್ಕೆ ಸಂಬಂಧಿಸಿದ ಕ್ರಿಯೆಯಾಗುತ್ತದೆ. ತುರಿಯಂ ಧ್ಯಾನ ಮಾಡುವುದರಿಂದ ಮೆದುಳು ವರ್ಮ ಸರಿಯಾದ ಕ್ರಿಯೆ ಪಡೆಯುತ್ತದೆ. ಭವಿಷ್ಯದಲ್ಲಿ ನಡೆಯುವ ಘಟನೆಗಳನ್ನು ಅರಿಯಲು ಸಾಧ್ಯವೆನ್ನುತ್ತಾರೆ. ಕಾಯಕಲ್ಪ. ಅವ್ವಯ್ಯರವರು ಒಂದು ಕವನದಲ್ಲಿ ಹೀಗೆ ಹೇಳಿದ್ದಾರೆ: ಮೊಗ್ಗೊಂದು ಡೊಂಕಾದರೆ ಅದರ ಪರಿಮಳ ಕುಂದುವುದೇ, ಕಬ್ಬು ಡೊಂಕಾದರೆ ಗಟ್ಟಿಯೂ ಪಾಕವೇ, ಕಬ್ಬಿಣ ಡೊಂಕಾದರೆ ಆನೆಯನ್ನು ಗೆಲ್ಲಬಹುದು, ನರವು ಡೊಂಕಾದರೆ ನಾವು ಅದಕ್ಕೂ ಏನು ಮಾಡುವುದು. ಅರ್ಥ, ಮೊಗ್ಗೊಂದು ಡೊಂಕಾದರೆ ಅದರ ವಾಸನೆ ಕಡಿಮೆ ಆಗುವುದಿಲ್ಲ, ಕಬ್ಬು ಡೊಂಕಾದರೂ ಅದರ ಪಾಕಕ್ಕೆ ತೊಂದರೆ ಆಗುವುದಿಲ್ಲ, ಕಬ್ಬಿಣ ಡೊಂಕಾದರೂ ಆನೆಯನ್ನು ತಿವಿದು ಅದನ್ನು ಗೆಲ್ಲಬಹುದು,
ಆದರೆ ನರವು ಡೊಂಕಾದರೆ ಅದಕ್ಕೆ ನಾವೇನು ಮಾಡೋದು ಎಂಬುದಾಗಿದೆ. ಹಾಗಾಗಿ ಗಾಯಗೊಂಡವರನ್ನು ವರ್ಮ ನಿಪುಣರ ಬಳಿಯೇ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಬೇಕಾಗಿದೆ. ವೀರ್ಯ ತೆಳ್ಳಗಾಗೋದ್ರಿಂದ ಬರುವ ನರ ಬಲಹೀನತೆಯನ್ನು ಕಾಯಕಲ್ಪಾಭ್ಯಾಸದಿಂದ ಸರಿಪಡಿಸಿಕೊಳ್ಳಬಹುದು ಎಂದಿದ್ದಾರೆ ನಮ್ಮ ಗುರು ವೇದಾದ್ರಿ ಮಹರ್ಷಿಯವರು. ಅದು ಹೇಗೆಂದರೆ, ಕಾಯಕಲ್ಪದಲ್ಲಿ ಮೂಲಬಂಧ ಮಾಡುವಾಗ ಮೂಲವರ್ಮ ಎಂಬುದು ಕ್ರಿಯೆಗೊಳ್ಳುತ್ತದೆ. ಆತ್ಮೀಯರೇ, ತತ್ವಜ್ಞಾನ ವೇದಾದ್ರಿ ಮಹರ್ಷಿಯವರು ಸಿದ್ಧೌಷಧ ಬಗ್ಗೆ, ಆಯುರ್ವೇದ ವೈದ್ಯದ ಬಗ್ಗೆ ಕಲಿತು ತೇರ್ಗಡೆ ಹೊಂದಿದವರು. ಆ ಕಾರಣದಿಂದ ದೇಹದ ಅಂಗಗಳ, ನರಗಳ, ಮೂಳೆಗಳ, ಗಂಟುಗಳ, ಬೆಸುಗೆಗಳ ಬಗ್ಗೆ ಚೆನ್ನಾಗಿ ಅರಿತಿದ್ದರು. ಚಲನೆ ಇರುವಿಕೆ, ಒತ್ತಡ ಕೊಡುವುದು, ಇಂತಹ ಎಲ್ಲವನ್ನು ದೇಹಕ್ಕೆ ಸ್ಫೂರ್ತಿ, ಉತ್ತೇಜನ, ಆರೋಗ್ಯ, ಬಲ ಕೊಡುವಂತಹ ರೀತಿಯಲ್ಲೇ ಮನಸ್ಸಮೃದ್ಧಿ ಕಲೆ ಅಭ್ಯಾಸದಲ್ಲಿ ಹೀಗೆ ಹಲವಾರು ವರ್ಮ ಬಿಂದುಗಳು ಕ್ರಿಯೆಗೊಳ್ಳುವಂತೆ ರೂಪಿಸಿದ್ದಾರೆ ನಮ್ಮ ಗುರು ವೇದಾದ್ರಿ ಮಹರ್ಷಿಯವರು. ಆತ್ಮೀಯರೇ, ಅಂತಹ ಮಹಾನ್ ಮಹರ್ಷಿಯವರು ನಮಗೆ ಗುರುಗಳಾಗಿ ದೊರೆತಿರುವುದು ನಮ್ಮೆಲ್ಲರ ಪೂರ್ವಜನ್ಯ ಪುಣ್ಯ ಎಂದು ತಿಳಿಸುತ್ತಾ ನನ್ನ ಇಂದಿನ ಚಿಂತನಾ ವಿಷಯವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯರೇ, ಅನುಭವದಲ್ಲಿ ಕ್ರಿಯನಾದ ನನ್ನಂತಹವನಿಗೆ 5ನೇ ಬಾರಿ ಆತ್ಮ ಸಂಗಮದಲ್ಲಿ ಚಿಂತನೆಯನ್ನು ಹಂಚಿಕೊಳ್ಳಲು ಅವಕಾಶ ನೀಡಿದ ಡಾಕ್ಟರ್ ಧನಪತಿ ಸಾರ್ ಮತ್ತು ಡಾಕ್ಟರ್ ವಿಜಯ ಮೇಡಮ್ ರವರಿಗೆ ನನ್ನ ಧನ್ಯವಾದಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನನಗೆ ಸಹಕರಿಸಿದ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ನನ್ನ ಅರಿವಿಗೆ ಬಂದದ್ದು ತಿಳಿಸಿದ ಈ ಚಿಂತನೆಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಬೇಕೆಂದು, ಹಾಗೂ ಸಲಹೆಗಳು ಏನಿದ್ದು ಇದ್ದರೂ ಅದನ್ನು ತಿಳಿಸಬೇಕೆಂದು ನಾನು ಎಲ್ಲರಲ್ಲಿ ಆತ್ಮಗಳಲ್ಲಿ ವಿನಂತಿಸುತ್ತೇನೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ದೈವಿಕ ಮಹಾಶಕ್ತಿ ಕರುಣೆಯಿಂದ ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಎಲ್ಲರೂ ಉನ್ನತವಾಗಿ ಬಾಳುವಂತಾಗಲಿ ಎಂದು ಹಾರೈಸುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು. ಆತ್ಮೀಯ ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನ ನಡೆಸಿಕೊಟ್ಟಂತಹ ಪ್ರಾಧ್ಯಾಪಕರಿಗೆ ವಂದನೆಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಈ ದಿನದ ವಿಷಯದ ಬಗ್ಗೆ ಪ್ರಶ್ನೆಗಳಿದ್ದರೆ ಹ್ಯಾಂಡ್ ರೈಸ್ ಬಟನ್ ನ ಕ್ಲಿಕ್ ಮಾಡಿ ನೀವು ಪ್ರಶ್ನೆಗಳನ್ನ ಕೇಳಬಹುದು. ನೀವು ಪ್ರಶ್ನೆಗಳನ್ನ ಕೇಳುವ ಮುಂಚೆ ಒಂದು ಪ್ರಮುಖ ಸೂಚನೆ ಇದೆ ಸ್ನೇಹಿತರೆ. ವಿಶ್ವ ಸಮುದಾಯ ಸೇವಾ ಸಂಘದ ಶಾಖೆಯಾಗಿರುವ ವಿಷನ್ ಫಾರ್ ವಿಸ್ಡಮ್ ಆಯೋಜಿಸಿರುವ ಆನ್ಲೈನ್ ಸ್ಕೈ ಯೋಗ ಫೌಂಡೇಶನ್ ಕೋರ್ಸ್ ಈಗ ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ. ಈ ಕರೋನಾ ಎಂಬ ಸಂಕಷ್ಟದ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ ಹಾಗೂ ಆರೋಗ್ಯದಲ್ಲಿ ಸಮಸ್ಯೆ ಇರುವವರಿಗೆ ಮತ್ತು ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದೇ ಇರುವವರಿಗೆ ಇದು ಬಹಳ ಉಪಯುಕ್ತವಾಗಿದೆ. ಅಂತಹವರು ಈ ಅಭ್ಯಾಸಕ್ಕೆ ತಮ್ಮನ್ನ ತೊಡಗಿಸಿಕೊಳ್ಳಲು www.kundaliniyoga.edu.in ಎಂಬ ವೆಬ್ಸೈಟ್ ನ ಮೂಲಕ ನಿಮ್ಮ ಹೆಸರುಗಳನ್ನ ನೋಂದಣಿ ಮಾಡಿಕೊಳ್ಳಲು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ಶಾಲಾ ಕಾಲೇಜುಗಳು ತೆರೆಯದೇ ಇರುವ ಈ ಕಾಲದಲ್ಲಿ ಮಕ್ಕಳಿಗೆ ಸದ್ಗುಣಗಳನ್ನ ಬೆಳೆಸಿಕೊಳ್ಳಲು, ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಮತ್ತು ಪರೀಕ್ಷೆಗಳನ್ನ ಧೈರ್ಯವಾಗಿ ಎದುರಿಸಲು ಇದೊಂದು ಉತ್ತಮವಾದ ಸದಾವಕಾಶ ಸ್ನೇಹಿತರೆ. ಇದಕ್ಕಾಗಿಯೇ ವಿಷನ್ ಫಾರ್ ವಿಸ್ಡಮ್ ಅವರು ವಿದ್ಯಾರ್ಥಿಗಳಿಗಾಗಿ ಈಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನ ಅತಿ ಕಡಿಮೆ ದರದಲ್ಲಿ ನೀಡುತ್ತಿದ್ದಾರೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಈ ಒಂದು ಶಿಕ್ಷಣಕ್ಕೆ ಸೇರಿಸಲು ವಿನಂತಿಸಿಕೊಳ್ಳುತ್ತೇವೆ. ಇದಲ್ಲದೆ ಆರೋಗ್ಯವಾಗಿ ಇರುವವರು ಕೂಡ ಮುಂದೆ ಬರುವ ರೋಗಗಳಿಂದ ರೋಗಮುಕ್ತರಾಗಲು ಈ ಅಭ್ಯಾಸಗಳು ನಮಗೆ ಉಪಯುಕ್ತವಾಗಿರುತ್ತದೆ. ಆದ್ದರಿಂದ ತಕ್ಷಣ ಎಲ್ಲರೂ ಈ ವೆಬ್ಸೈಟ್ ಅನ್ನ ನೋಡಿ ತಮ್ಮ ತಮ್ಮ ಹೆಸರುಗಳನ್ನ ನೋಂದಾಯಿಸಿ ದೈವದ ಹಾಗೂ ಗುರುವಿನ ಕೃಪೆಗೆ ಪಾತ್ರರಾಗುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸರ್, ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಸರ್? ಮುಗಿಸ್ಕೊಳ್ಳೋಣ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನ ನಡೆಸಿಕೊಟ್ಟಿದ್ದಕ್ಕೆ. ಬಾಳ್ಗೆ ಸಮೃದ್ಧಿ. ಆತ್ಮೀಯ ಯೋಗ ಬಂಧುಗಳೇ, ಈಗ ಪ್ರಾಧ್ಯಾಪಕರನ್ನ ಹಾರೈಸುವ ಸಮಯ. ಎಲ್ಲರೂ ಮನಸ್ಸನ್ನ ತುರಿಯಂನಲ್ಲಿ ಕೇಂದ್ರೀಕರಿಸೋಣ. ವೆಂಕಟರಾಮನ್ ಸರ್ ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ನಿರಂತರವಾಗಿ ನಡೆಯಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಯೋಗ ಬಂಧುಗಳೇ, ನಾಳಿನ ಕಾರ್ಯಕ್ರಮದ ವಿವರಗಳು ಈ ರೀತಿ ಆಗಿದೆ. ಬೆಳಿಗ್ಗೆ 5:45 ಕನ್ನಡದಲ್ಲಿ ಧ್ಯಾನ, 6:30 ಕಾಯಕಲ್ಪ ಮತ್ತು ದೇಹಾಭ್ಯಾಸ,
ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಧ್ಯಾನ, 2:30ಕ್ಕೆ ಚಿಂತನಾ ವಿಷಯ ಡಿವೈನ್ ವಿಷನ್ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡಲಿದ್ದಾರೆ ಸ್ಕೈ ಪ್ರೊಫೆಸರ್ ಪದ್ಮಾವತಿ ಮೇಡಮ್ ರವರು. ಹಾಗೂ ಸಂಜೆ 4:15ಕ್ಕೆ ಕನ್ನಡದಲ್ಲಿ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಧ್ಯಾನ, 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, 4:55ಕ್ಕೆ ಚಿಂತನಾ ವಿಷಯ ಸೇವಾ ಮನೋಭಾವ ಸರ್ವಿಸ್ ಆಟಿಟ್ಯೂಡ್ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡಲಿದ್ದಾರೆ ಸ್ಕೈ ಪ್ರೊಫೆಸರ್ ನಾಗರಾಜ್ ಸರ್ ಅವರು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಯೋಗ ಬಂಧುಗಳೇ, ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ. ಈ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಆತ್ಮ ಬಂಧುಗಳಿಗೂ ಹಾಗೂ ಪ್ರಾಧ್ಯಾಪಕರಿಗೂ ವಿಶ್ವ ಸಮುದಾಯ ಸೇವಾ ಸಂಘದ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ. ಹಾಗೂ ಈ ಆತ್ಮ ಸಂಗಮ ಕಾರ್ಯಕ್ರಮ ನೆರವೇರಲು ಬೆಂಬಲವಾಗಿ ಮತ್ತು ಪ್ರೋತ್ಸಾಹಿಸುತ್ತಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಹಾಗೂ ಕರ್ನಾಟಕದಲ್ಲಿರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಮಾಸ್ಟರ್ ಮತ್ತು ಪ್ರೊಫೆಸರ್ಗಳಿಗೂ ವಂದನೆಗಳು. ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ. ಹಾಗೂ ಎಲ್ಲರಿಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಎಂದು ಎಲ್ಲರನ್ನೂ ಹಾರೈಸುತ್ತಾ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಧನ್ಯವಾದಗಳನ್ನು ತಿಳಿಸಿ, ವೇದಾದ್ರಿ ಮಹರ್ಷಿಯವರ ತತ್ವ ಇಡೀ ಜಗತ್ತಿನಾದ್ಯಂತ ಹರಡಲಿ ಎಂದು ಆಶಿಸುತ್ತಾ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.